2014 ತಾವು ಫ್ರಂಟ್ ಪೇಜ್ ನಾಗ ನೋಡ್ತಿದ್ರಿ. ಲೋಕಮತ, ಪುಡಾರಿ, ಸಕಾಳ್, ಇನ್ನೂ ಬಹಳಷ್ಟು ಪೇಪರ್ಸ್ ಅದಾವ. ಇಲ್ಲಿ ಎಲ್ಲ ಪೇಪರ್ನಾಗ ನರೇಂದ್ರ ಮೋದಿ ಅವರು ಅವಾಗ ಇನ್ನು ಪ್ರಧಾನಮಂತ್ರಿ ಆಗಿದ್ದರು. ಅವರು ಇವತ್ತು ಗುಜರಾತ್ನ ಮುಖ್ಯಮಂತ್ರಿ ಆಗಿ ಅವ್ರು ಹೇಳ್ತಾ ಇದ್ರು, ಪೈಪ್ನಾಗ ಒಳಗೆ ನಿಂತಿದ್ರು. ಒಂದು ಪೈಪ್ನಾಗ ದೊಡ್ಡ ಪೈಪ್, 7 ಫೂಟ್ ಪೈಪ್, 6-7 ಫೂಟ್ ಪೈಪ್. ನೋಡ್ರಿ, ಇಷ್ಟು ದೊಡ್ಡ ಪೈಪ್ ನ ನೀರು ತರಾತಿದ್ದೀನಿ ನಾನು ಅಂತೇಳಿ. ಮೋದಿ ಅವರು ದೊಡ್ಡವರು, ಮುಖ್ಯಮಂತ್ರಿ ಆದವರು, ನಂತರ ಪ್ರಧಾನಮಂತ್ರಿ ಆದರು. ನಾವು ಬಿಜಾಪುರದವ್ರು ಸಣ್ಣವರು, MB ಪಾಟೀಲ್. ನಮ್ಮ ಪೈಪ್ ಎಷ್ಟು ತುಳಸಿ ಬಬಲೇಶ್ವರ ಗೊತ್ತೈತೆ, 13 ಫೂಟ್. ಒಬ್ಬ ಮೋದಿ ಮ್ಯಾಗ ಇನ್ನೊಬ್ಬ ಮೋದಿ. ಆ ಭಾಗಕ್ಕೆ ನೀರಾವರಿ ಮಾಡಿದೆ. ಪಕ್ಕನ ಇವತ್ತೊಂದು ಜಗ್ ತಾಲೂಕ, ಈ 27 ಹಳ್ಳಿಗಳು, ತಿಕ್ಕೊಂಡೆ, ಸಂಕ, ನಿಮ್ಮೆಲ್ಲ ಹಳ್ಳಿಗಳು. ನಮಗೂ ಅನಿಸ್ತಿತ್ತು ಮಾನವೀಯತೆ. ನಾವೊಂದು ರಾಜ್ಯನ ಹುಟ್ಟಿರ್ಬೋದು, ನಾನು ಕರ್ನಾಟಕದವನಾಗಿರ್ಬೋದು. ನೀವೆಲ್ಲರೂ ಮಹಾರಾಷ್ಟ್ರದಾಗ ಹುಟ್ಟಿದ್ರಿ, ಮಹಾರಾಷ್ಟ್ರದವರಾಗಿದ್ರಿ. ಒಂದ್ ಕಾಲದಾಗ ನಾವು ಮುಂಬೈ ಪ್ರಾಂತದಾಗಿದ್ದೀವಿ. ಬಿಜಾಪುರ, ಬೆಳಗಾಂ, ಧಾರವಾಡ, ಕಾರವಾರ, ನಾವೆಲ್ಲರೂ ಮುಂಬೈ ರಾಜ್ಯದಾಗಿದ್ವಿ. ಮಂತ್ರಿ ಆಗಿದೆ, ಪಾಠ ಬಂದ್ರಿ ಬೋಲ್ತಾ ಪಾಠ ಬಂದಾರೆ. 5 ವರ್ಷ ನಾನು ಇರಿಗೇಷನ್ ಮಿನಿಸ್ಟ್ರಿ, ಪಾಠ ಬಂದ್ರೆ ಮಿನಿಸ್ಟ್ರಿ ಇದ್ದೀನಿ. ನಮ್ಮ ತುಳಸಿ ಬಬಲೇಶ್ವರ ಯೋಜನೆ 3600 ಕೋಟಿ ರೂಪಾಯಿ ಕೊಟ್ಟು ಖರ್ಚು ಮಾಡಿ, ಒಂದೇ ಒಂದು ಹೋಬಳಿ, ತಿಕೋಟ ಹೋಬಳಿ, ಬಕ್ಕಲ್ ಸಾವಳಿಗೆ ಹೋಬಳಿ, ಒಂದು 70-80 ಹಳ್ಳಿಗೆ, 60-70 ಹಳ್ಳಿಗಳಿಗೆ 3600 ಕೋಟಿ ರೂಪಾಯಿ ಖರ್ಚು ಮಾಡಿ 6.8 TMC ನೀರು. ಇವತ್ತು ನರೇಂದ್ರ ಮೋದಿ ಅವರು ಮಾಧ್ಯಮ ಸ್ನೇಹಿತರು ತಾವು ಇಲ್ಲಿದ್ದೀರಿ. 2014 ತಾವು ಫ್ರಂಟ್ ಪೇಜ್ ನಾಗ ನೋಡ್ತಿದ್ರಿ. ಲೋಕಮತ, ಪುಡಾರಿ, ಸಕಾಳ್, ಇನ್ನೂ ಬಹಳಷ್ಟು ಪೇಪರ್ಸ್ ಅದಾವ. ಇಲ್ಲಿ ಎಲ್ಲ ಪೇಪರ್ನಾಗ ನರೇಂದ್ರ ಮೋದಿ ಅವರು ಅವಾಗ ಇನ್ನು ಪ್ರಧಾನಮಂತ್ರಿ ಆಗಿದ್ದರು. ಅವರು ಇವತ್ತು ಗುಜರಾತ್ನ ಮುಖ್ಯಮಂತ್ರಿ ಆಗಿ ಅವ್ರು ಹೇಳ್ತಾ ಇದ್ರು, ಪೈಪ್ನಾಗ ಒಳಗೆ ನಿಂತಿದ್ರು. ಒಂದು ಪೈಪ್ನಾಗ ದೊಡ್ಡ ಪೈಪ್, 7 ಫೂಟ್ ಪೈಪ್, 6-7 ಫೂಟ್ ಪೈಪ್. ನೋಡ್ರಿ, ಇಷ್ಟು ದೊಡ್ಡ ಪೈಪ್ ನ ನೀರು ತರಾತಿದ್ದೀನಿ ನಾನು ಅಂತೇಳಿ. ಮೋದಿ ಅವರು ದೊಡ್ಡವರು, ಮುಖ್ಯಮಂತ್ರಿ ಆದವರು, ನಂತರ ಪ್ರಧಾನಮಂತ್ರಿ ಆದರು. ನಾವು ಬಿಜಾಪುರದವ್ರು ಸಣ್ಣವರು, MB ಪಾಟೀಲ್. ನಮ್ಮ ಪೈಪ್ ಎಷ್ಟು ತುಳಸಿ ಬಬಲೇಶ್ವರ ಗೊತ್ತೈತೆ, 13 ಫೂಟ್. ಒಬ್ಬ ಮೋದಿ ಮ್ಯಾಗ ಇನ್ನೊಬ್ಬ ಮೋದಿ, ಡಬಲ್. ಅಷ್ಟೇ ಅಲ್ಲ, ಮಕ್ಕಳಿಗೆ ಒಂದು 6 ಫೂಟ್, 3 ಮೋದಿ ಎಲ್ಲ ಮಾಡಿ. ಒಂದೊಂದು ಮೋಟರ್ 16,500 HP ಮೋಟರ್, 1,16,000 HP ಮೋಟರ್ಗಳು ನಮ್ಮ. ಇವತ್ತು ನಾನು ಆ ಭಾಗಕ್ಕೆ ನೀರಾವರಿ ಮಾಡಿದೆ. ಪಕ್ಕನ ಇವತ್ತೊಂದು ಜಗ್ ತಾಲೂಕ, ಈ 27 ಹಳ್ಳಿಗಳು, ತಿಕ್ಕೊಂಡೆ, ಸಂಕ, ನಿಮ್ಮೆಲ್ಲ ಹಳ್ಳಿಗಳು. ನಮಗೂ ಅನಿಸ್ತಿತ್ತು ಮಾನವೀಯತೆ. ನಾವೊಂದು ರಾಜ್ಯನ ಹುಟ್ಟಿರ್ಬೋದು, ನಾನು ಕರ್ನಾಟಕದವನಾಗಿರ್ಬೋದು. ನೀವೆಲ್ಲರೂ ಮಹಾರಾಷ್ಟ್ರದಾಗ ಹುಟ್ಟಿದ್ರಿ, ಮಹಾರಾಷ್ಟ್ರದವರಾಗಿದ್ರಿ. ಒಂದ್ ಕಾಲದಾಗ ನಾವು ಮುಂಬೈ ಪ್ರಾಂತದಾಗಿದ್ದೀವಿ. ಬಿಜಾಪುರ, ಬೆಳಗಾಂ, ಧಾರವಾಡ, ಕಾರವಾರ, ನಾವೆಲ್ಲರೂ ಮುಂಬೈ ರಾಜ್ಯದಾಗಿದ್ವಿ. ನಮ್ಮ ರೈತರು ಪಾಪ ನೋಡಿ, ನಿಮ್ಮೂರಿಗೆ ಬಹಳ ಮನಸ್ಸಿಗೆ ನೋವು ಆಗ್ತೈತಿ. ಏನಪ್ಪ, ತುಳಸಿ ಬಬಲೇಶ್ವರ ಜನ ಎಷ್ಟು ಸುಖವಾಗಿದಾರ, ನಮಗೆ ಹೆಂಗ ಅಂತೇಳಿ. ವಿಕ್ರಮ್ ಸಾವಂತ್ ಬಂದು ನಮ್ಗೆ ವಿನಂತಿ ಮಾಡ್ಕೊಂಡ್ರು, ಸಾಹೇಬ್ರ ನಿಮ್ಗೆ ನೀರು ಕೊಡ್ಬೇಕು ನಮ್ಗೆ ಆ ಕಡೆ. ಯಾವುದು ಗೌರ್ಮೆಂಟ್ ಕಂಡೀಷನ್ ಇಲ್ಲ, ಏನೂ ಅಗ್ರಿಮೆಂಟು ಇಲ್ಲ ಇವತ್ತಿಗೂ. ಐತೆ ಇವತ್ತು ಮಾನವೀಯತೆ. ನಮ್ಮ ಸಹೋದರರು ನೀವು ಎಲ್ಲರೂ ರೈತರು, ಇಲ್ಲೆಲ್ಲಾನು ನಾವು ನೀವು ಮಧ್ಯೆ ಭಾರತೀಯರು. ನಾವು ಕುಡಿಸು ಕೆಲಸ ಮಾಡ್ತೀವಿ. ಭಾರತ ಜೋಡು ಕಾಟೋ ಅಲ್ಲ, ತೋಡೋ ಅಲ್ಲ.
ನಾನು ಇವತ್ತು ದಿವಸ 27 ಹಳ್ಳಿಗೆ ನೀರು ಕೊಡ್ತಾ ಇದ್ದೀನಿ. ಈಗ ಹೇಳಿದೆ ಇವತ್ತು ಮುಂಜಾನೆ 5:55 ತುಮಚಿ ಬಬಲೇಶ್ವರ ಮೋಟರ್ ಚಾಲು ಮಾಡಿದ್ದೇವೆ. 15 ದಿವಸ ಮತ್ತೆ ವಿಕ್ರಮ್ ದಾದ ನಿಮ್ಮೆಲ್ಲ ಹಳ್ಳಿಗಳಿಗೆ ನೀರು ಕೊಡ್ತೀನಿ. ನಾನು ಎಲ್ಲಿವರೆಗೆ ನಿಮ್ಮ ಮೈಸಾಳ ಯೋಜನೆ ಆಗುದಿಲ್ಲ, ಮೈಸಾಳ ಯೋಜನೆ ಆಗುತ್ತಾರ ನೀರು ಕೊಡ್ತೀನಿ. ಮತ್ತೆ ಈ ವಿಕ್ರಮ್ ದಾದನು ಏನು ಬೇರಿಕೆ ಹಂಗೇನು ಹಗರಿಲ್ಲ ಬಂದಲ್ಲಿ ತುಕ್ಕೊಂಡೆ ಹೇಳ್ತಾನೆ ಸಾಹೇಬ್ರ ತುಮಚಿ ಬಬಲೇಶ್ವರ ಕೊಡಾಚರಿ ನಿಮ್ಮೊಂದು ನಡಬರಕ್ಕೆ ಒಂದು ಯೋಜನೆ ನಾವು ಮುಗಿದಲ್ಲ. ಈಗ ಯಾವ್ದದು ಅರಕೇರಿ ಲೆಫ್ಟ್ ಅಲ್ಲಿ ಕಣ್ಣು ಹಾಕ್ಯ ನೋಡ್ರಿ, ಅಲ್ಲಿನೂ ಒಂದು ಸ್ವಾಲೆ ಬರ್ತಾವ, ಅಲ್ಲಿನೂ ನೀರು ಕೊಡ್ಬೇಕು. ನಂದೇ ವಿಕ್ರಮ್ ದಾದ ಎಲ್ಲ ತಿಳ್ಕೊಂಡು ಬಿಟ್ರಿ ನೀವು ಅಂತ ಹೇಳಿ ನಮ್ಮ ಮ್ಯಾಗ ಪೂರ್ತಿ ನಿಗಾ ಇಟ್ರಿ ನೀವು. ನಾ ಹೇಳಿದೆ ಇನ್ನೊಂದು ಬಿಟ್ಟಿರಿ ವಿಕ್ರಮ್ ದಾದ. ಈಗ 16 ಒಂದು ತಿಂಗಳಾಗ ನಮ್ದು ತಿಳುಗುಂದಿಯಿಂದ ಚರ್ಚನ್ ಮತ್ತು 16 ಕೆರೆಗಳ ಯೋಜನೆ ಮಾಡೋದ. ಅಂದ್ರ ಪಾರ್ತಿ, ಇಂಚಿಗೆರೆ 1, 2, ಕುಂದವಾನ, ಆಮೇಲೆ ಜಿಗ್ಜುಣಿಗಿ, ಕಾತ್ರಾ, ನಂದರ್ಗಿ, ಭೋಸ್ಲೆ ಚಿನ್ನಾಪುರ್, ನಮ್ಮ ಭೋಸ್ಲೆ ಅದ ನಮ್ಮ ನಮ್ಮ ಸೆಕ್ರೆಟರಿ ಅವನ. ಅಲ್ಲಿಗಿಂದು ನಿಮ್ಗೆ ನೀರು ಬರ್ತದೆ, ಅಲ್ಲಿಂದ ನೀರು ಕೊಡ್ತೀನಿ. ಅಷ್ಟೇ ಅಲ್ಲ, ನಾವು ಬೋರಿ ಚರ್ಚೆ ಹಣ ತುಂಬ ಬೋರಿ ಇಟ್ಟಾಗ ನಿಮ್ಗ ಮನೆಯಲ್ಲೆಲ್ಲರೂ ಕೂಡ ನೀರು ಬಂದಿದಾವಲ್ರಿ. ಈ ಬಿಜೆಪಿದವ್ರು ಎಂತ ಡೊಂಗಿ ಅದಾರ, ನಾವಿಷ್ಟು ಮಾನ್ವೀಯತೆಯಿಂದ ನೀರು ಕೂಡ ಹಾಕ್ತೀವಿ. ನಾವು ಕೊಟ್ಟಾರಪ್ಪ ಕರ್ನಾಟಕ ಹೋಗ್ಬೇಕು, ನೀವು ಮಹಾರಾಷ್ಟ್ರ ನೀವು ಕೊಟ್ಟ ನಾವು ಕೊಟ್ಟಿದ್ದಪ್ಪ ಮಹಾರಾಷ್ಟ್ರ ಅನ್ಬೇಕು. ಮಳೆ ನೀರು ಬಂದಲ್ಲ ನಾನು ಬೊಬ್ಬರೆ ಆಗ ಮುಂದಿನ ಸಲ ಕೊಡಂಗಿಲ್ಲಪ್ಪ, ಮಳೆ ನೀರು ಬಂದ ತಗೊಂಡ ಅಲ್ಲೊಬ್ಬ ಅಕ್ಕ ಕೂತಿದ್ದಮ್ಮ ತಿಕ್ಕೊಂಡ, ಏನ್ ಹೆಸರು ತಿಕ್ಕೊಂಡದಾಗ ವೇದ ಒಬ್ಬ ಅಕ್ಕ ಕೂತಿದ್ರು ಮೇಲೆ. ಅವ್ರು ಸಾಹೇಬ್ರಾಗ ಮಾಡಕ್ ಹೋಗ್ಬೇಡ್ರಿ, ಅವ್ 4 ಮಂದಿ ಮಾತಾಡೋವತ್ತು ನಮಗೆ ಎಲ್ಲರಿಗೂ ಮಾಡ್ದು ಗೊತ್ತೈತಿ, ಇಂಥವ್ರೆಲ್ಲ ಇರೋರ ಸಮಾಜದಾಗ ಅಂತ. ಮಳೆ ನೀರು ಬಂದಿತ್ತ, ಆಮೇಲೆ ನಾನು ಕೇಳ್ತೀನಿ ಜತ್ತ ಈಗ ಶಾಂತ. ವಿಕ್ರಮ್ ದಾದಾ ಏನ್ ದೇವ್ರಲ್ಲ, MP ಪಟ್ಮುದ್ದಿರಲ್ಲ, ನೀವು ಯಾರು ದೇವ್ರಲ್ಲ, ನಾವ್ ಯಾರು ದೇವ್ರಲ್ಲ. 4 ಕೆಲಸ ಆಗ್ತಾವ, 4 ಕೆಲಸ ಆಗಂಗಿಲ್ಲ. 5 ವರ್ಷದಾಗ 2 ವರ್ಷ ಕೊರೋನಾ ಇತ್ತು, ಮೊದಲು ಸರ್ಕಾರ ಇತ್ತು, ಸರ್ಕಾರ ಆಪರೇಷನ್ ಕಮಲ ಆಗಿ ಸರ್ಕಾರ ಹೊರಟೋಗಿತ್ತು. ಆ 3 ವರ್ಷದಾಗ ತನ್ನ ಶಕ್ತಿ ಮೀರಿ ಕೆಲಸ ಮಾಡಿದ. ನಮ್ಮ ಹಾಸ್ಪಿಟಲ್ ಕೂತ್ಕೊಂಡು ಮಾಡ್ತಿದ್ದಾವ, ಈ ಕಡೆ ಎಲ್ಲ ಹಳ್ಳಿಗಳು ಬಂದಿತ್ತು, ನಮ್ಮ ಕೊರೋನಾ ಪೇಷಂಟ್ ಅಲ್ಲ ಅಂತೇಳಿ ನಮ್ಮ ಮೆಡಿಕಲ್ ಕಾಲೇಜ್. ಈ ಕಡೆ ವಿಶ್ವಜಿತ್ ಹತ್ರ ಅವ್ರದೇ ಐತಿ ಭಾರತೀಯ ವಿದ್ಯಾಪೀಠ, ಈ ಕಡೆ ನಮ್ಮ ಕಡೆ ಕೆಲಸ ಮಾಡಿದ. ಒಳ್ಳೆಯದು ಮಾಡಿದ, ಕೆಟ್ಟದ್ದು ಮಾಡಿದ್ರಲ್ಲ, ಯಾರಿಗೆ ಕೆಟ್ಟ ಮಾಡಿದ. ಇವತ್ತೆಲ್ಲ ನೀವು ಬಹುತೇಕೆಲ್ಲ ಲಿಂಗಾಯತವಾದವರು ಅದನ್ನ ಏನ್ ಹೇಳಿದ್ರಿ. ನಮ್ಮ ಬಸವ ತತ್ವದಿಂದ ಬಂದಂತವ್ರು, ನಮಗೆ ಜಾತಿ ಇರುವುದಿಲ್ಲ. ಲಿಂಗಾಯತ ಧರ್ಮದೇನು ಕಾಸ್ಟ್ಲೆಸ್ ರಿಲಿಜನ್, ಜಾತಿ ಇಲ್ಲದ ಧರ್ಮ ಆಗುದು ಅಂತ ಹೇಳಿ ಇವತ್ತು ಶಾಂತ ಅದಿರಿ. ನಾ ಇಲ್ಲಿ ಬಂದ ಕೇಳಿದ್ವಿ ಬಿಜೆಪಿ ಕ್ಯಾಂಡಿಡೇಟ್ ಯಾರು ಹೋಗ್ತಿ. ನಮ್ಮ ದರಾಸರ ನಮ್ಮ ಪಾಪ ಯಾರು ಜಗತಾಪ್ ಸಾಹೇಬ್ ಗೊತ್ತಿಲ್ಲ, ಇಮಿಡಿಯಾಗಿದ್ದು ಜಗತಾಪ್ ಅವ್ರದು ಕಟ್ಟ, ರವಿ ಪಾಟೀಲ್ ನಿಮ್ದು ಕಟ್ಟ, ಜಮದಾಳಿ ಅವ್ರದ್ದು ನಿಮ್ದು ಕಟ್ಟ. ನಮ್ಮ ಪಾಪ ಇಂಡಿಪೆಂಡೆಂಟ್ ಅಲ್ಲ ರವಿ ಪಾಟೀಲ್ ಏನಾಗಿದ್ದು ತಮ್ಮನಗೌಡ ಪಾಟೀಲ್ ನಮಗೂ ಕಟ್ಟ. ಪಾಪ ಜಟ್ ತಾಲೂಕ್ನಾಗ ಯಾರು ಕ್ಯಾಂಡಿಡೇಟೇ ಇಲ್ಲ, ಜಟ್ ತಾಲೂಕ್ನಾಗ ಯಾರು ಗಂಡಸರಿಲ್ಲ ಇಲ್ಲಿ. ಅದು ಹೆಣ್ಮಕ್ಳ ಇಲ್ಲಿ ಬ್ಯಾರೆ ಮತಕ್ಷೇತ್ರದಿಂದ ಯಾವ್ದಪ್ಪ ಅದು, ಯಾರೋ ಗೋಪಿಚಂದ್ ಬರ್ತಾರೆ ಬಡವಟ್ಕರ್, ಅಟ್ಪಡಿ ತಗೊಂಬಂದಾರ. ಆಯ್ತಪ್ಪ, ಯಾಕೆ ಟಿಕೆಟ್ ಕೊಟ್ರಿ, ದನಗಾರ ಸವಾಲ್ ಅಂತೇಳಿ. ನನ್ಗೂ ನಮ್ಮ ಮುಖ್ಯಮಂತ್ರಿಗಳೇ ದನಗಾರ ಬಿಜಾಪುರ, ನಾನು ಕರ್ನಾಟಕ ಸಿದ್ದರಾಮಯ್ಯ, ನಮಗೂ ಬಾ ದನಗಾರ ಬಂದು ಬಾಳ. ಯಾಕ ಜತ್ನಾಗ ಯಾರು ದನಗಾರ ಇರ್ಲಿಲ್ಲ, ಜತ್ನಾಗ ಯಾರು ದನಗಾರ ಟಿಕೆಟ್ ಕೂಡ ಬರ್ತಿರಲಿಲ್ಲ, ಇಲ್ಲ ಸ್ಥಳೀಯ ಲೋಕಲ್ ದನಗಾರ ಯಾರು ಇರಲಿಲ್ಲ. ಹೋಗಿ ಅಲ್ಲಿ ಒಂದು ತಗೊಂಬಂದ
ಅಡ್ಪಡಿದವ್ ಅವ ಈಗೇನು ತೋರಿಸಿದ್ರಲ್ಲ ಯಾರೋ ಇನ್ನೊಬ್ರು ಫ್ರೆಂಡ್ ಏನ್ ಬಂದ್ರು ಸತೀಶ್ ಉಲಾ ತೋರಿಸಿದ್ರಲ್ಲ ಅವ ಭಾಷಣ ಮಾಡ ನಮ್ಮ ತಾಯಿ ನಿಂತರೂ ನೀವು ಬಿಜೆಪಿ ವೋಟ್ ಹಾಕ್ಬೇಡ್ರಿ ಅಂತ ಹೇಳಿ ಮತ್ತೆ ಅವನೇ ಅವ್ನ ತಾಯಿ ನಿಂತ ಬಿಜೆಪಿ ವೋಟ್ ಹಾಕಿದ್ರೆ ಅವ್ನ ನಿಂತ ಏನ್ ಮಾಡೋದು काय सांगितलं तुम्ही हा मराठी तरी हा माझ्या आई बहीण कोण उभारला मत टाकून ना भाजपला मत टाकून मग ಅವನೇ ಹಿಂಗೆ ನೀವೇನ್ ಮಾಡ್ತೀರಿ ನಾವು ಯಾರಿಗೂ ಓಟ್ ಹಾಕ್ಸಕ್ ಗೊತ್ತಿಲ್ಲ ಸುಮ್ಮನೆ ದನಗಾರ ತಂದು ಒತ್ತಾರಿರಿ ಎಷ್ಟು ಒಂದು ದನಗಾರ ಕೊಡ್ಬೇಕಾಗಿತ್ತು ಕೊಡ್ರಪ್ಪ ದನಗಾರಗಳಿಗೆ ನಿಜವಾದ ದನಗಾರ ಮೇಲೆ ಪ್ರೀತಿ ಇತ್ತಂದ್ರ ಇದು ಸ್ಥಳೀಯ ದನಗಾರ ಕೊಡ್ರಿ ಇಲ್ಲ ಮತ್ತ ನಾ ಈಗ ನೋಡಾಕತ್ತಿದ್ದಲ್ಲಿ ನಮ್ಮ ಯಾವುದು ವಿಡಿಯೋ ನೋಡತ್ತಿದ್ನಿ ಎಲ್ಲ ಮೀಡಿಯಾದೊಳಗ ಇವರು ಯಾರು ನಿಮ್ಮ ಮಿನಿಸ್ಟರ್ ಶಂಭುರಾಜ ದೇಸಾಯಿ ಸ್ಟೇಟ್ ಹೋಮ್ ಮಿನಿಸ್ಟರ್ ಅವಾಗ ಈಗ ಅವರು ಶಿವಸೇನೆದಾಗ ಮೊದಲು ಅವಾಗ ಉದ್ಧವ್ ಠಾಕ್ರೆ ಇದ್ರು ಈಗ ಶಿಂದೆ ಕ್ಯಾಂಪ್ ಎಲ್ಲ ಹೋಮ್ ಮಿನಿಸ್ಟರ್ ಆಗಿ ವಿಧಾನಸಭೆದಾಗ ಹೇಳಿದ ಗೊತ್ತೈತಪ್ಪ ನಾ ಅದೇ ಹೇಳ್ತೀನಿ ಆದಾಗ तुम्हाला आमदार पाहिजे की गुन्हेगार गोपीचंद पडळकर या महोदयांवर 1, 2 नाही तर तब्बल 14 गुन्ह्यांची नोंद आहे या आमदारावरच्या गुन्ह्यांचा पाढा माजी गृहराज्यमंत्री शंभूराज देसाई यांनी विधानसभेत वाचून काढला आहे आमदार गोपीचंद पडळकर एकूण त्यांच्यावरती अध्यक्ष महाराज 14 गुन्हे नोंद या पठ्यावर एकूण 14 गंभीर गुन्हे दाखल आहेत अंगावर गाडी घालणे जीवे मारणे खुनाचा प्रयत्न लाथाबुक्क्यांनी मारणे सरकारी नोकरावर हल्ला करणे गाडी आडवी लावून मारामारी करणे व्यापाऱ्यांकडून खंडणी गोळा करणे अशा गंभीर प्रकारचे गुन्हे या उमेदवारावर दाखल असताना आज जत मध्ये येऊन विकासाची भाषा करतोय जतवासियांनो आता तुम्हीच ठरवा तुमचं भविष्य आपल्यासाठी झट ನೋಡಪ್ಪ ನಾ ಹೇಳಿದ್ದ ನಾವು ಗೊತ್ತೋಯ್ ನಾವು ಗೋಪಿಚಂದ್ರ ಮೋದಿರು ನೋಡಿಲ್ಲ ಈ ಗೋಪಿಚಂದ್ರ ಬಗ್ಗೆ ಯಾರು ಹೇಳ ವಿಧಾನಸಭೆದಾಗ ಫ್ಲೋರ್ ಆಫ್ ದ ಹೌಸ್ ವಿಧಾನಸಭೆ ಫ್ಲೋರ್ ಆಫ್ ದ ಹೌಸ್ ಹೇಳಿದ ಯಾರು ಶಂಭುರಾಜೆ ದೇಸಾಯಿ ಸ್ಟೇಟ್ ಹೋಮ್ ಮಿನಿಸ್ಟರ್ ಮತ್ತೆ ನಿಮ್ಗೆ ಜತ್ರವ್ರಿಗೆ ಏನಾದ್ರು ಇಲ್ಲಿ ಶಾಂತಿ ಬೇಕಾಗ ವ್ಯಾಪಾರ ಬೇಕಾಗೈತೆ ಇಲ್ಲ ಹಿಂಗಾಯ್ತಲ್ಲ ಉಳಿದ ಹಳ್ಳಿ ಮಂದಿ ಶಾಂತಿ ಬಿಡ್ಬೇಕಂದ್ರೆ ಇಲ್ಲ ಏನೆಲ್ಲ ಇಲ್ಲಿ ಗದ್ದಲ ಇಳಿಸ್ಬೇಕಂದ್ರೆ ಯಾರಿಗೆ ನಿಮ್ಮ ಜತ್ತು ಶಾಂತಿಯಾಗಿರ್ಬೇಕು ಒಳ್ಳೇದು ಮಾಡ್ಲಿಕ್ಕೆ ಆಗ್ಲಿಕ್ಕೆ ಮನುಷ್ಯ ಕೆಟ್ಟಂದ್ರು ಮಾಡಬಾರ್ದು ಕೆಟ್ಟ ಮಾಡಬಾರ್ದು ನಾಳೆ ಜತ್ತದಾಗ ಹೋಗಿ ನೀವು ವ್ಯಾಪಾರ ಮಾಡಕ್ ಆಗಂಗಿಲ್ಲ ಯಾರಾದ್ರೂ ತಪ್ಪು ನೀವು ಓಟ್ ಹಾಕಿದ್ರ ಇಂಥವ್ನ ಆರಿಸಿ ತಗೊಂಬಂದ್ರ ನಾಳೆ ಜತ್ತು ಶಾಂತಿ ಉಳಿಯಂಗಿಲ್ಲ ಬರೀ ಲಿಂಗಾಯತ ರಸ್ತೆ ಹೇಳಂಗಿಲ್ಲ ನಾನು ದನಗರ ಮಂದಿಗೂ ಹೇಳ್ತೀನಿ ನಿಮಗೂ ಅಪಾಯ ತಪ್ಪಿದ್ದಲ್ಲ ಮರಾಠರಿಗೂ ತಪ್ಪಿದ್ದಲ್ಲ ದಲಿತರಿಗೂ ತಪ್ಪಿದ್ದಲ್ಲ ಮುಸಲ್ಮಾನರು ನಿಮಗೂ ತಪ್ಪಿದ್ದಲ್ಲ ಯಾವುದೇ ಜಾತಿ ಎಸ್ಸಿ ಮಂದಿ ದಲಿತ ಮಂದಿಗೂ ತಪ್ಪಿದ್ದಲ್ಲ ಇಂಥವ್ರು ನೀವು ಓಟ್ ಹಾಕ್ತೀರಿ ಹಾಕ್ಬೇಕಂತೀರೇನೋ ಓಟ್ ಏನು ಹಾಕ್ತೀರಿ ಮತ್ತೆ ಊರ್ ಬಿಟ್ಟು ಹೋಗ್ಬೇಕಾಗತ್ತೆ ನೀವು ಆಮೇಲೆ ಇಂಥವ್ರು ಆರಿಸ್ ಕುಮಾರ್ ಬರಂಗಿದ್ರು ಗೊತ್ತಾಯ್ತಾನೆ ಒಂದ್ ವೇಳೆ ಆರಿಸ್ ಬಂದ್ರೆ ನೀವು ಎಲ್ಲಿ ಹೋಗ್ಬೇಕಾಗ್ತದ ಅಲ್ಲಿ ಅಲ್ಲಿ ಹತ್ಪಡಿ ಹೋಗು ಹತ್ಪಡಿದವ್ರ ಮೇಲೆ ಏನಾಗ್ತಾರ ಮುಂಬೈದಾಗ ಹೋದ್ರೆ ಹೇಳ್ತಾರ ಪುಣೆದಾಗ ಇಲ್ಲ ಏನು ಪರಿಸ್ಥಿತಿ ಸುಮ್ಮ ಸ್ಥಳೀಯವಾಗಿ ವಿಕ್ರಮ್ ದಾದ ಅದಾನ ಕಡೆಗೆ ಹಿಡಿದು ಕೇಳಾಕ ಬರ್ತದೆ ನಿಮ್ಗೆ ಕಿವಿ ಹಿಂಡಿ ಕೇಳಾಕ ಬರ್ತದೆ ಏನೋ ಒಂದು ಕೆಲಸ ಮಾಡ್ತೀವಿ ಆ ಅಧಿಕಾರ ನಿಮ್ಗಲ್ಲ ಆ ಅಧಿಕಾರ ಚಲಾಯಿಸ್ರಿ ನೀವು ಏನೋ ನಮ್ಮ ಇನ್ನೊಬ್ಬ ನಮ್ಮ ತಮ್ಮನ ಕೂಡ ಇಂಡಿಪೆಂಡೆಂಟ್ ಇತ್ತ ಅವ್ಗೆ ನಿಮ್ ನಮ್ನಾಗ ಸಿಗ್ತಾನ ಅವ್ನು ಬಿಜೆಪಿ ಅವ್ರನ್ನಾಗ ಸಿಗ್ತ ಟಿಕೆಟ್ ಕೊಟ್ಟಿಲ್ಲ ಅಂತೇಳಿ ಆ ಇಂಡಿಪೆಂಡೆಂಟ್ ಅವಶ್ಯಕತೆ ಇರಲಿಲ್ಲ
ತುಂಬಾ ವಿಕ್ರಮ್ ಸಪೋರ್ಟ್ ಮಾಡ್ಬೇಕಾಗಿದೆ. ಅಂದ್ರೆ ಇಂಡಿಪೆಂಡೆಂಟ್ ಇಂದ ಆರಿಸ್ ಬರಂಗಿಲ್ಲ, ವೋಟ್ ವೇಸ್ಟ್ ಮಾಡಬೇಕು. ಇಂಡಿಪೆಂಡೆಂಟ್ ಇಂದ ಆರಿಸ್ ಬರಂಗಿಲ್ಲ, ಯಾವ್ದು ಪಾರ್ಟಿ ಇಲ್ಲ, ಬಿಜೆಪಿನೋ ಶಿವಸೇನೋ ಕಾಂಗ್ರೆಸ್ನೋ ಎನ್ಸಿಪಿನೋ ಇಲ್ಲ, ಇಂಡಿಪೆಂಡೆಂಟ್ ಆಗಿರ್ತಾನ ಪಾಪವ. ವೋಟ್ ಅವ ಆರಿಸ್ ಬರಂಗಿಲ್ಲ, ವೋಟ್ ಹಾಕಿದ್ರು ವೇಸ್ಟ್. ಮತ್ತೆ ಇವನಿಗೆ ಗೋಪಿಚಂದ್ರ ಫೈದೆ ಮಾಡ್ಕೊಡ್ತಿದ್ದೆ. ಅದಕ್ಕ ತಮ್ಮನ ಕೊಡೋ ಹಿಂದಿದ್ದ ಮಂದಿನೂ ತಮ್ಮನ ಕೊಡಗೂ ವಿನಂತಿ ಮಾಡ್ಕೊಡ್ರಿ, ನನ್ನೇ ಬೇಡಪ್ಪ, ಏನೋ ವಯಸ್ಸದ ಸಣ್ಣವಧಿ. ಈ ಉಳಿದ ಮಂದಿ ದನಗಾರ ಮಂದಿ ಏನು ಪಾಪ. ನಾನು ನೋಡಿದ್ವಿ, ಯಾರು ದನಗಾರ ಮಂದಿ ಲೋಕಲ್ದವ್ರು ಇಲ್ಲ, ನೋಡಾಕಿದ್ವು ಅಲ್ಲೆಲ್ಲ. ನಮ್ಮ ಅಧ್ಯಕ್ಷದವರು ಕೆಲವು ಮಂದಿ ಇದ್ರಲ್ಲಿ ಬಾಬಾನಗರ ಒಂದು ಎರಡು ಗುರುಸು ನೋಡಿದ್ವಿ. ಹೊರಗಿನವ್ರ ಲೋಕಲ್ ದನಗರು ಬಹುಶಃ ಯಾರು ಇಂತ ಸಪೋರ್ಟ್ ಮಾಡಿದ್ರು. ಅದಕ್ಕೆ ವಿನಂತಿ ಮಾಡ್ಕೊತೀನಿ, ಇವತ್ತು 5 ಗ್ಯಾರಂಟಿ ಕಾಂಗ್ರೆಸ್ ಪಾರ್ಟಿ ಕೊಟ್ಟಾರ ಕರ್ನಾಟಕದಾಗ. ಇವ್ರು ಲಾಡಿಕೆ ಭಯ ನಡೆದಲ್ಲ, ನಮ್ಮದೇ ಕಾಪಿ, ಗೃಹಲಕ್ಷ್ಮಿ ಕಾಪಿ ಮಾಡಿ ಲಾಡಿಕೆ ಬಹನ್ ಮಾಡಿ. ನಮ್ಮಲ್ಲಿ 2,000 ರೂಪಾಯಿ ಕೊಡ್ತೀವಿ ನಾವು ಗೃಹಲಕ್ಷ್ಮಿ, ಇಲ್ಲಿ ಮಹಾಲಕ್ಷ್ಮಿ 3,000 ರೂಪಾಯಿ ಕೊಡ್ತೀವಿ. 3,000 ರೂಪಾಯಿ ಪ್ರಥಮಕ್ಕೆ ಅವ್ರು ಸುಳ್ಳ ಒಂದು ಅಡ್ವರ್ಟೈಸ್ಮೆಂಟ್ ಹಾಕಿದ್ರು ಪೇಪರ್ದಾಗ. ಇವರು ಅದಕ್ಕೆ ನಾವು ವಾಪಸ್ ಹಾಕಿ ಮತ್ತೆ ನಮ್ಮ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಇನ್ನ ಒಂದು ವಿಚಾರ, ಮಹಾರಾಷ್ಟ್ರದವರು ಇದೆಲ್ಲ ಅದಿರಿ. ಈಗ ನಾವು ಮಹಾವಿಕಾಸ್ ಅಘಾಡಿ ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ತೆಲಂಗಾಣ, ತಮಿಳುನಾಡು ಯಾಕೆ ಹೋರಾಟ ಮಾಡ್ಬೇಕಾಗಿದೆ? ಸ್ವಲ್ಪ ಮಾಧ್ಯಮ ಮಿತ್ರರು ನಾವು ನೋಡ್ಬೇಕಿದೆ. ಮಹಾರಾಷ್ಟ್ರ ಇವತ್ತು ಕೇಂದ್ರ ಸರ್ಕಾರಕ್ಕೆ 8,78,000 ಕೋಟಿ ರೂಪಾಯಿ ಟ್ಯಾಕ್ಸ್ ಕೊಡ್ತದೆ. ಮಹಾರಾಷ್ಟ್ರ ಇಸ್ ಗಿವಿಂಗ್ 8,78,000 crores of tax. In return, for Maharashtra is getting 1.3 lakh crores. 8,78,000 crores Maharashtra is giving taxes. In return, Maharashtra is getting 1,50,000 crores. ऐसा ही कर्नाटक में भी है. ये बोलो तो 1 रुपये जो दे रहे हैं आप, 1 ರೂಪಾಯಿ ನೀವು ಏನ್ ಕೊಡ್ತಾ ಇದ್ರಿ, ಅದು ಬದಲಿ ನಿಮಗೆ ಸಿಗ್ತಾ ಇರೋದು 15 ಪೈಸೆ. ಕನಿಷ್ಠ ಪಕ್ಷ 50% ಸಿಕ್ಕರೆ 3 ನಿಮಿಷ ಇದೆ. 50% ನಿಮ್ಗೆ ಸಿಕ್ಕರೆ ನಿಮ್ಮ ಮಹಾರಾಷ್ಟ್ರದ ಎಲ್ಲಾ ನೀರಾವರಿ ಯೋಜನೆ, ಮೈಸೂರು ಇರ್ಬೋದು, ರೋಡ್ ಇರ್ಬೋದು, ಎಲ್ಲಾನು ಕೂಡ ಮುಗಿಸ್ಲಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ವಿನಂತಿ ಮಾಡ್ಕೋತೀನಿ, ದಯವಿಟ್ಟು ತಾವೆಲ್ಲರೂ ಒಗ್ಗಟ್ಟಾಗಿ ಜಗತ್ತಿನ ಸ್ವಾಭಿಮಾನ ಪ್ರಶ್ನೆ, ಜಗತ್ತು ಇದು ದಿವಸ ಶಾಂತಿ ವನ, ಇದು ಈ ಶಾಂತಿ ವನವನ್ನ ಕೆದರಿಸುವಂತ ಕೆಲಸ ಆಗಬಾರ್ದು. ಅದಕ್ಕೆ ತಾವು ವಿಕ್ರಮ್ ಸಾವಂತ್ಗೆ ಆಶೀರ್ವಾದ ಮಾಡಬೇಕು, ಮತ ಹಾಕಬೇಕು, ಮಹಾವಿಕಾಸ್ ಅಘಾಡಿ ಸರ್ಕಾರ ಇಲಾಖೆ ಬರಬೇಕು. ಈ ಕೆಲಸ ಮಾಡ್ತೀರಿ ಅಂತೇಳಿ ತಾವು ವಿನಂತಿ ಮಾಡ್ಕೊಂಡು ಕೇಳ್ಕೊಂಡು ನನ್ನ ಮಾತಿಗೆ ವಿರಾಮ. ಎಲ್ಲರಿಗೂ ನಮಸ್ಕಾರಗಳು, ಶರಣಾರ್ಥಿಗಳು.